ಏನು ಕಾರಣಕ್ಕೂ ತೋರಿಸ್ಬೇಕಲ್ಲ ನಮ್ಗೆ. ಜನಸಾಮಾನ್ಯ ಕೇಳ್ತಾ ಇದ್ದಾರೆ ಇವತ್ತು, ಅಲ್ಲಿ ಲೋಕಲ್ ಜನ ಕೇಳ್ತಾ ಇದ್ದಾರೆ ಪವಿತ್ರ ಜಾಗ ಪವಿತ್ರ ಆಗಿ ಇರಲಿ ಅಂತೇಳಿ. ಅದ್ರ ಹಿಂದಿದ್ದಂಥ ಯಾವುದೇ ವ್ಯಕ್ತಿ ಇರಲಿ ಅವನು ಸಿಗಲಿ, ಸತ್ಯ ಗೊತ್ತಾಗಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗಳಂತ ಈಗಾಗಲೇ ಇನ್ನೊಂದು ಉಳಿದ ಅಂತ ಹೇಳ್ತಾ ಇದ್ದಾರೆ SIT ಅವರು, ಇಲ್ಲಿ ಏನೂ ಸಿಗಲಿಲ್ವಾ ಅನ್ನುವಂಥ ಪ್ರಶ್ನೆ ಮತ್ತು ಹೇಳ್ತಾ ಇದ್ದಾರೆ. ಆದರೆ ಈ ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಈಗಾಗಲೇ ಅವ್ರು ಹೇಳೋದೇನಪ್ಪ ಅಂದ್ರೆ 9 ಜನರ ಸ್ಕೆಲೆಟನ್ಗಳು ಅದರ ಮೂಳೆಗಳ ಜೊತೆಗೆ ಅಸ್ಥಿಪಂಜರಗಳು ಸಿಕ್ಕಿದಾವ ಅನ್ನುವಂಥದ್ದು ಅವರು ಏನಪ್ಪ ಅಂದ್ರೆ ಸುದ್ದಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯವಂತರು, SITನ ಈ ಒಂದು ಮೀಡಿಯಾನ ಅನ್ನುವಂಥದ್ದು. ಜೊತೆಗೆ ಇವ್ರ ಜೊತೆಗೆ ಇನ್ನೊಂದು ಗೋಧಿ ಮೀಡಿಯಾ ಅಂತೇಳಿ ಇಲ್ಲಿ ವ್ಯವಸ್ಥೆ ಕಾಯ್ಕೊಂಡು ಹೋಗುವಂಥದ್ದು, ಅದು ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇರ್ತದೆ. ಉದಾಹರಣೆಗೆ ರಂಗಣ್ಣ ನಿಮಗೆ ಗೊತ್ತದ, ಪಬ್ಲಿಕ್ TV ಅವ್ರು ಏನೂ ಸಿಕ್ಕಿಲ್ಲ ಹೇಳಿದ್ರೆ ಈಗ ಜಗದೀಶ್ ಅವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಂಥ ಪತ್ರಕರ್ತರಿಂದ ಸತ್ಯ ಹೊರಗೆ ಬರ್ತದ ಅಂತೇಳಿ ಒಟ್ಟಾರೆಯಾಗಿ ಮತ್ತಷ್ಟು ಗೋಜಲು ಆಗ್ತಾಯಿದೆ. SIT ಪ್ರಕಾರ ಇಲ್ಲಿವರೆಗೆ ಕೇವಲ 6ನೇದರಲ್ಲಿ ಬಿಟ್ಟು ಉಳಿದು ಎಲ್ಲಿಯೂ ಎಲ್ಲವೂ ಸಿಕ್ಕಿಲ್ಲ, ಅಸ್ತು ಸಿಕ್ಕಿಲ್ಲ. ಮತ್ತು ಇನ್ನೊಂದು ಶರೀರ ಸಿಕ್ಕದು ಕೆಲವೊಂದು ಬುರುಡೆ ಸಿಕ್ಕಿದ್ದು, ಆದರೆ ಅದು ಹುಗಿದಿದ್ದಲ್ಲ ಅನ್ನೋ ವಾದ ಮಾಡ್ತಾ ಇದ್ದಾರೆ. ಇನ್ನೂ ಅದು ಎನ್ಕ್ವೈರಿ ಆಗಿ ಬರಬೇಕು, ವಿಧಿವಿಜ್ಞಾನದಲ್ಲೇ ಅವ್ರು ತಿಳ್ಕೊಬೇಕು, ಮಾಡಬೇಕು, ಗಂಡಿಂದು ಹೆಣ್ಣಿಂದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಅಲ್ಲಿಯ ಪತ್ರಕರ್ತರು ಮತ್ತು ಯೂಟ್ಯೂಬರ್ಸ್ ಜೊತೆಗೆ ಇನ್ನುಳಿದ ಕೆಲವೊಂದಿಷ್ಟಲ್ಲೇ ನಂಬಿಕೆಗೆ ಅರ್ಹವಾದಂಥ ಕೆಲವೊಂದು ಅಲ್ಲಿ ಮೇಲಪ್ಪ ಅಂದರೆ ಮೀಡಿಯಾಗಳಿದ್ದಾರೆ. ಅವ್ರು ಹೇಳಿಕೆ ಪ್ರಕಾರ 9 ಸ್ಕೆಲೆಟನ್ಗಳು ಸಿಕ್ಕಿದಾವೆ ಅಂತ ಹೇಳ್ತಿದ್ದಾರೆ. 140 ಬೋನ್ಸ್ ಅಥವಾ ಈ ಬೆನ್ನೆಲುಬಿನ ಬೋನ್ಸ್ ಸಿಕ್ಕದ ಅನ್ನುವಂಥದ್ದು